ಸ್ವಾಮಿ ನಮಸ್ಕಾರ. ನಮಸ್ಕಾರ ಸ್ವಾಮಿ. ಎಲ್ಲಿಂದ ಬಂದಿದ್ರ ಸ್ವಾಮಿ? ನಾವು ರಾಯಚೂರಿಂದ ಬಂದ್ವಿ ಸ್ವಾಮಿ. ಅಬ್ಬಬ್ಬಬ್ಬ, ಅಷ್ಟು ದೂರದಿಂದ? ಹೌದು ಸ್ವಾಮಿ. ಎಷ್ಟು ಕಿಲೋಮೀಟ್ರ್ ಐತಿ ಇಲ್ಲಿಂದ ಅಲ್ಲಿಗೆ? 400 ಇದೆ ಸ್ವಾಮಿ. ಹೌದಾ, ಏನಕ್ಕೆ ಮಾಡಿಸ್ಕೊಂತಿದ್ರ ಸ್ವಾಮಿ ಇದನ್ನ? ಸ್ವಾಮಿ ನಮ್ಮದು ಟೆಂಟ್ ಹೌಸ್ ಇದೆ. ಹಾಂ ಹಾಂ ಹಾಂ. ಗೋಲಿ ಸೋಡಾ ಫ್ಯಾಕ್ಟ್ರಿ ಇದೆ ಸ್ವಾಮಿ. ಓ, ಯೂಸ್ ಆಗುತ್ತಾ ಅದಕ್ಕೆ? ಆಗುತ್ತೆ ಸ್ವಾಮಿ. ಓಡ್ಸ್ ನೋಡಿದ್ರ ಇದನ್ನೆಲ್ಲ? ನೋಡಿದೆ ಸ್ವಾಮಿ. ಚೆನ್ನಾಗಿ ಮಾಡಿಕೊಟ್ಟವ್ರಾ? ಚೆನ್ನಾಗಿದೆ ಸ್ವಾಮಿ. 100% ಓಕೆನಾ? ಚೆನ್ನಾಗಿದೆ ಸ್ವಾಮಿ. ಏನಾನ ಪ್ರಾಬ್ಲಮ್ ಇದೆಯಾ? ಏನಿಲ್ಲ ಸ್ವಾಮಿ, ಪ್ರಾಬ್ಲಮ್ ಅಂತೂ ಏನಿಲ್ಲ. ಇನ್ನು ನಾವೇನು ಅಪ್ಡೇಟ್ ಆಗಬೇಕು? ನಮಗೆ ತಿಳಿದ ಮಟ್ಟಿಗೆ ಎಲ್ಲ ಚೆನ್ನಾಗಿದೆ ಸ್ವಾಮಿ. ಸಾಕು ಇಷ್ಟು ರೈತರಿಗೆ. ರೈತರು ಸ್ವಾಮಿ. ಓಕೆ, ಏನೇನು ಇದೆ ಇದರಲ್ಲಿ? ಏನೇನು ಫ್ಯೂಚರ್ಸ್ ಇದೆ? ಸ್ವಾಮಿ ರಿವರ್ಸ್ ಇದೆ, ಹಾಂ. ರಿವರ್ಸ್ ಆಪ್ಷನ್ ಇದೆ. ಹಾಂ, ಅಷ್ಟಿದೆ ಸಾಕು ನಿಮಗೆ. 100% ಯೂಸ್ ಆಗುತ್ತಲ್ವಾ? ಯಾವ ರೀತಿ ನೋಡಿ ಬಂದ್ರಿ ನೀವು ಇಲ್ಲಿ ಮಾಡ್ತಾ ಇದ್ದಾರೆ ಅಂತ? ಸ್ವಾಮಿ ನಾವು ಫೇಸ್ಬುಕ್ನಾಗ ನೋಡಿ ಬಂದ್ವಿ ಸ್ವಾಮಿ. ಫೇಸ್ಬುಕ್ನಾಗ ನೋಡಿರಿ. ಎಷ್ಟು ರೊಕ್ಕ ತೊಗೊಂಡ್ರಿ ಇದನ್ನು ಮಾಡೋಕೆ? ಇದು 70,000 ರೂಪಾಯಿ ಸ್ವಾಮಿ. 70,000 ರೂಪಾಯಿ ಯಾಕೆ? ಏನು ಫೀಚರ್ಸ್ ಐತೆ? 70,000 ಕೊಡೋ ಅಂಥದ್ದು ಏನೇನೈತೆ ಇದರಲ್ಲಿ? ಸ್ವಾಮಿ ಇದು ಎಲ್ಲ ಬಾಡಿ ಎಲ್ಲ ಫಿಟ್ ಮಾಡಿದ್ದಾರೆ ಸ್ವಾಮಿ. 4 ಅಡಿ 5 ಅಡಿ ಐತಿ. ಹಾಂ ಸರ್. 4 ಅಡಿ 5 ಅಡಿ, ಆಮೇಲೆ ರಿವರ್ಸು ಫಾರ್ವರ್ಡ್ ಗೇರ್ ಬಾಕ್ಸ್. ಗೇರ್ ಬಾಕ್ಸ್. ಓಕೆ, ಹೈಡ್ರಾಲಿಕ್ ಟೈಪ್ ಏನಾದರೂ ಮಾಡಿಸ್ಕೊಬೇಕಾಗಿತ್ತಾ? ಅವಶ್ಯ ಇಲ್ಲ ಸ್ವಾಮಿ ನಮಗೆ. ಹಾಂ ಹಾಂ. ಹೈಡ್ರಾಲಿಕ್ ಥರನೂ ಇದೆ. ಹಾಂ. ಅದು 95,000 ಹೇಳ್ತಾರೆ. ಓಕೆ, ಅದು ಅವಶ್ಯಕತೆ ಇಲ್ಲ. ಇದು ಸಸ್ಪೆನ್ಷನ್ ಎಲ್ಲ ಎಕ್ಸ್ಟ್ರಾ ಹಾಕಿದ್ದಾರೆ, ಇದೆಲ್ಲ ಯೂಸ್ ಆಗುತ್ತಲ್ಲ ಹೌದು ಸರ್. ಗಾಡಿಗೆ? ಏನಾನ ಇರುತ್ತೆ ಅದು ಸ್ವಾಮಿ. ಹಾಂ, ಗಾಡಿಗೆ ಏಟು ಇದು ಒಳಗಡೆ ಇರೋ ಅದಕ್ಕೆ ಏಟ್ ಬೀಳಬಾರ್ದು ಅಂತೇಳಿ ಆ ಥರ. ಓಕೆ. ಅಲ್ಲ, ನಾನೇನು ಹೇಳ್ತೀನಿ ಅಂದರೆ ಗಾಡಿಗೆ ಹೊಡ್ತಾ ಬೀಳುತ್ತೆ ಅನಿಸ್ತಾ ಓಡಿಸ್ ನೋಡಿದ್ರಲ್ಲ? ಹಾಂ ಸರ್. ಗಾಡಿಗೆ ಏನಾದರೂ ಹೊಡ್ತಾ ಬೀಳುತ್ತೆ, ಇಂಜಿನ್ ಹಾಳಾಗುತ್ತೆ ಅಂತ ಅನ್ನಿಸ್ತಾ ಇಲ್ಲ ಸ್ವಾಮಿ. ನಾರ್ಮಲ್ ಇಂಜನ್ ಅಂತ ಫ್ರೀ ಇದೆ ಸರ್. ಇಂಜಿನ್ ಫ್ರೀಯಾಗಿ ಹೋಗ್ತಾ ಇದೆ, ಏನು ಸಮಸ್ಯೆ ಇಲ್ಲ. ಓಕೆ, ಆಮೇಲೆ ಸ್ಪೀಡು 100 ಕಿಲೋಮೀಟ್ರ್ ಹೋಗುತ್ತಾ 40 ಹೋಗುತ್ತಾ? 40 ಆಗುತ್ತೆ ಸರ್. 40 ಹೋಗುತ್ತೆ ಅಷ್ಟೇ. ಸ್ಪೀಡ್ ಕಮ್ಮಿ ಆಗಿರೋದ್ರಿಂದ ಇಂಜಿನ್ಗೇನು ಪ್ರಾಬ್ಲಮ್ ಆಗಲ್ಲ. ಹೌದು ಸರ್. ಈಗ ಕೆಲವರು ಎಷ್ಟೋ ರೈತರಿಗೆ ಅನುಮಾನ ಇರ್ತದೆ, ಹಾಂ ಸರ್. ಇವ್ರು ಸುಮ್ಮನೆ ಫೇಸ್ಬುಕ್ನಾಗ ಯೂಟ್ಯೂಬ್ನಾಗ ಏನೋ ವೀಡಿಯೋ ಬಿಡ್ತಾವ್ರೆ, ಇದು ಉಪಯೋಗ ಇಲ್ಲ ಅಂತ ಕೆಲವ್ರು ಕಾಮೆಂಟ್ ಮಾಡ್ತಾರೆ. ರೈತ್ರಿಗೆ ಮೋಸ ಮಾಡ್ತಾವ್ರೆ ಜನ, 70,000 ಕಿತ್ಕೊಂಡು ರೈತರಿಗೆ ತುಂಬ ಮೋಸ ಮಾಡ್ತಾವ್ರೆ ಅಂತ ಹೇಳ್ತಾವ್ರೆ. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸ್ವಾಮಿ? ಅದು ಒಂದ್ಸತಿ ಬಳಸಿದ್ರೆ ಗೊತ್ತಾಗುತ್ತೆ ಸರ್. ಸುಮ್ಮನೆ ಕುತ್ಕೊಂಡು ಮೊಬೈಲಲ್ಲಿ ಫೇಸ್ಬುಕ್ಕಲ್ಲಿ ಕಮೆಂಟ್ ಹಾಕಿದ್ರೆ ಏನು ಗೊತ್ತಾಗಲ್ಲ. ಬಂದು ಮೇಲೆ ಬಂದಿವಿ, ನಮಗೆ ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಏನು ಮೋಸ ಗೀಸ ಏನು ಅನಿಸಿಲ್ಲ. ಎಲ್ಲ ನೋಡಿದ್ರಲ್ವ, ಮಾಡಿಕೊಟ್ಟಿದ್ದೀವಲ್ವ. ಚೆನ್ನಾಗಿದೆ. ಈಗ ಆನ್ಲೈನಲ್ಲಿ ನಮ್ಮದು ಒಂದು ಪ್ರೋಗ್ರಾಮ್ ಇಂದಂದರೆ, ಇವಾಗ ಆನ್ಲೈನಲ್ಲಿ ಅಡ್ವಾನ್ಸ್ ಮಾಡಿಬಿಟ್ಟು ಇದು ಮಾಡಿದ್ರೆ ನಾವು ಈ ಥರ ಗಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಗಾಡಿ ಕೊಟ್ಟು ಒಂದೇ ವಾರಕ್ಕೆ ಗಾಡಿ ಕೊಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ ಥರ ಎಲ್ಲ ಮಾಡ್ಬೋದಲ್ಲ? ಮೋಸ ಬಂದ್ರಿ, ಶಾಪ್ ಎಲ್ಲ ನೋಡಿದ್ರಿ, ಮೋಸ ಗೀಸ ಏನಿಲ್ಲ ಅಲ್ವಾ? ನಾವೇನಿಲ್ಲ ಸರ್, ಬಂದು ನಿಮ್ಮ ಮಾರನೇ ನೋಡಿಲ್ಲ ಸರ್. ಗೋಡಂದ ಗಾಡಿ ಬಿಟ್ಟು ಫೋನ್ ಮಾಡಿದ್ವಿ, ಹೋಗಿದ್ವಿ ಸರ್. ರೆಡಿ ಆಗಿದೆಯಾ? ರೆಡಿ ಆಗಿದೆ ಸರ್. ಓಕೆ ಸ್ವಾಮಿ, ಥ್ಯಾಂಕ್ ಯು. ಶುಭವಾಗಲಿ ನಿಮಗೆ. ಧನ್ಯವಾದಗಳು.